ಹಾಯ್ ಫ್ರೆಂಡ್ಸ್, ಈ ಬೇಸಿಗೆಗಂತೂ ಯಾವ ಥರ ಜ್ಯೂಸ್ ಇದ್ದರೂ ಮನೆಯಲ್ಲಿ ಮಧ್ಯಾಹ್ನ ಟೈಮು ಬಿಸಿಲಿಗೆ ಹೋದಕ್ಕೂ ಕುಡಿಯೋಣ ಅಂತ ಅನ್ನಿಸುತ್ತೆ. ದಿನಕ್ಕೆ ಒಂದೊಂದು ರೀತಿ ಜ್ಯೂಸ್ ಆದರೆ ತುಂಬಾ ಖುಷಿಯಾಗಿ ಕುಡಿಬೋದು. ಅದರಲ್ಲೂ ಜೀರಾ ಜ್ಯೂಸ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬಾಟ್ಲಲ್ಲೆಲ್ಲ ಇರುತ್ತೆ ಜೀರಾ ಜ್ಯೂಸು, ಕೆಮಿಕಲ್ ಎಲ್ಲ ಹಾಕ್ಬಿಟ್ಟು ಪ್ರಿಸರ್ವೇಟಿವ್ ಹಾಕ್ಬಿಟ್ಟು ಮಾಡಿರ್ತಾರಲ್ವ. ಇವತ್ತು ಮನೆಯಲ್ಲೇ ಫ್ರೆಶ್ ಆಗಿ ಯಾವುದೇ ರೀತಿ ಕೆಮಿಕಲ್ ಬಳಸ್ದಲೇ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೆ ಯಾವ ರೀತಿ ಮಾಡೋದು ಜೀರಾ ಜ್ಯೂಸನ್ನು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ, ಹಾಗೆ 2 ಏಲಕ್ಕಿ, ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಅದಷ್ಟನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಅಥವಾ ಕುಟ್ಟಾಣಿ ಬಳಸ್ಕೊಂಡು ನೀವು ಪೌಡ್ರ್ ಮಾಡ್ಕೊಬೋದು. ಈ ರೀತಿ ಪೌಡ್ರ್ ಮಾಡಿಟ್ಕೊಂಬಿಡೋಣ. ಈಗ ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ರುಚಿಗೆ ಎಷ್ಟು ಬೇಕು, ಎಷ್ಟು ಲೋಟ ಮಾಡ್ತೀವಿ ಗೊತ್ತಿರುತ್ತಲ್ವ, ಅದರ ಅಳತೆಗೆ ಬೆಲ್ಲ ತೊಗೊಂಡಿದ್ದೀನಿ. ನೀರು ಹಾಕಿ ಇಟ್ಕೊಂಡು ಬೆಲ್ಲ ಕರಗೋ ಅಷ್ಟರಲ್ಲಿ ಹುಣಸೆ ಹಣ್ಣನ್ನೆಲ್ಲ ಕಿವುಚಿಟ್ಕೊಂಬಿಡೋಣ. ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಈಗ ಬೆಲ್ಲ ಎಲ್ಲ ಕರಗಿದೆ, ಅದನ್ನು ಶೋಧಿಸ್ಕೊಂಬಿಡೋಣ. ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಹಾಗಾಗಿ ಬೆಲ್ಲನ ಶೋಧಿಸ್ಕೊತಾ ಇದ್ದೀನಿ. ಈಗ ಹುಣಸೆ ರಸನೆಲ್ಲ ಕಿವುಚ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ. ಅದಕ್ಕೂ ಒಂದು ಲೋಟದಷ್ಟು ನೀರು ಸೇರಿಸ್ಕೊಂಡು ಅದನ್ನು ಕೂಡ ಶೋಧಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣಲ್ಲಿ ನಾರಿರುತ್ತೆ, ಹಾಗೆ ಹುಣಸೆ ಹಣ್ಣಿಂದೆಲ್ಲ ಪಲ್ಪೆಲ್ಲ ಇರುತ್ತಲ್ವ, ಹಾಗಾಗಿ ಅದನ್ನು ಕೂಡ ಎಲ್ಲ ಶೋಧಿಸ್ಕೊಂಡು ಈಗ ನಮಗೆ ಜ್ಯೂಸಿಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನೇನು ಆವಾಗಲೇ ಪುಡಿ ಮಾಡಿಟ್ಕೊಂಡಿದ್ದೆ ಜೀರಿಗೆ, ಏಲಕ್ಕಿ, ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಅದರ ಪೌಡ್ರನ್ನು ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಮಾಡಿದ್ರಿಂದ ಪೂರ್ತಿ ಪೌಡ್ರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸೂಪರಾಗಿರೋ ಜೀರಾ ಜ್ಯೂಸ್ ರೆಡಿ ಆಯಿತು. ಬಾಟಲಲ್ಲೆಲ್ಲ ತಂದ್ಕೊಂಡು ಮನೆಯಲ್ಲಿ ಕುಡಿತಿರ್ತೀವಲ್ವ, ಆ ಕೆಮಿಕಲ್ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫ್ರೆಶ್ಶಾಗಿ ಜೀರಾ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಜೀರ್ಣ ಶಕ್ತಿನೂ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರೋವಂಥ ಜೀರಾ ಜ್ಯೂಸ್ ಕೂಡ ರೆಡಿ ಆಯಿತು. ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.